ಯಾವಾಗ ಯಾರು ಬರ್ತಾರೆ, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕೂಡ ಬೇರೆ ಬೇರೆ ಆಯಾಮಗಳಲ್ಲಿ ನಾವು ನೋಡಬೇಕಾಗತ್ತೆ. ಇದೀಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮೊಂದಿಗೆ ಲೋಕೇಶ್ವರ್ ಅವರಿದ್ದಾರೆ, ನಿವೃತ್ತ ಪೊಲೀಸ್ ಅಧಿಕಾರಿ. ಸ್ವಾಗತ ಲೋಕೇಶ್ವರ್ ಅವರೇ ತಮಗೆ ಒಂದು ಡಿಬೇಟ್ಗೆ. ನಮಸ್ಕಾರ. ಒಂದು ಕಡೆ ಪ್ರದೀಪ್ ರಾಯ್ಕರ್ ಅವರಿದ್ದಾರೆ, ಕ್ರೀಡಾಯಿ ಕರ್ನಾಟಕದ ಮಾಜಿ ಅಧ್ಯಕ್ಷರು. ಸ್ವಾಗತ ಪ್ರದೀಪ್ ರಾಯ್ಕರ್ ಅವರೇ ತಮಗೆ ಒಂದು ಡಿಬೇಟ್ಗೆ. ನಮಸ್ಕಾರ. ನನಗೆ ಏನಂತ ಹೇಳಿದ್ರೆ, ಈ ಥರ ಉದ್ಯಮಿಗಳ ಸೂಸೈಡ್ ಅಂತ ಬಂದಾಗ ಸಮಾಜ ನಾನಾ ಆಯಾಮಗಳಲ್ಲಿ ಮಾತನಾಡುತ್ತೆ ಸರ್. ಒಬ್ಬ ಉದ್ಯಮಿ ಆಗಬೇಕು, ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ಅಂದಾಗ, ಉದ್ಯಮಿ ರೋಲ್ಸ್ ರಾಯ್ಸ್ ಕಾರ್ ತೊಗೊಂಡಾಗ, ದೊಡ್ಡ ದೊಡ್ಡ ಅಲೀಶಾನ್ ಬಂಗ್ಲೋಗಳಲ್ಲಿ ಆ ಮನುಷ್ಯ ಇದ್ದಾಗ ಅವನು ಸಮಾಜದ ಕಣ್ಣಿಗೆ ಬೀಳೋದು ಜಾಸ್ತಿ. ಆದರೆ ಅವನು ದೊಡ್ಡ ಬಂಗ್ಲೆ ಕೊಂಡ್ಕೊಳ್ಳಿಕ್ಕಿಂತ ಮುಂಚಿತವಾಗಿ ಅವನು ಬಿಗಿನಿಂಗಿಂದ ಕಷ್ಟಪಟ್ಟಿರ್ತಾನಲ್ಲ, ಅದು ಕಣ್ಣಿಗೆ ಕಾಣಲ್ಲ. ಒಲಿಂಪಿಕ್ಕಲ್ಲಿ ಗೋಲ್ಡ್ ತೊಗೊಂಡಾಗಲೇ ನೀರಜ್ ಚೋಪ್ರಾ ಅಂತೆ ಗೋಲ್ಡ್ ಮೆಡಲ್ ಅಂತೆ ಅಂತ. ಆ ನೀರಜ್ ಚೋಪ್ರಾ ಅಷ್ಟು ಗೋಲ್ಡ್ ಮೆಡಲ್ ತೊಗೊಳ್ಳಿಕ್ಕೆ ಎಷ್ಟು ವರ್ಷ ಕಷ್ಟಪಟ್ಟಿದ್ದ ಅದ್ರ ಬಗ್ಗೆ ಸುಮಾರು ಜನಕ್ಕೆ ಗೊತ್ತಿರಲ್ಲ. ಈ ಉದ್ಯಮಿಗಳ ಸೂಸೈಡ್ ಬಗ್ಗೆ ಏನು ಅನ್ಸುತ್ತೆ ಸರ್ ತಮಗೆ ಅಂತ? ರಮಾಕಾಂತ್ ನನಗೆ ಹೇಳಿದ್ರ? ನಿಮಗೆ ಪ್ರದೀಪ್ ಅವರೇ. ಓಕೆ ರಮಾಕಾಂತ್, ಇದು ಒಂದು ದುರದೃಷ್ಟಕರ ಸಂಗತಿ ಯಾರಿಗೆ ಆಗ್ಲಿ, ಅದರಲ್ಲೂ ಅವ್ರ ಕುಟುಂಬಕ್ಕೆ ದೊಡ್ಡ ದುರಂತದ ಒಂದು ಸಮಾಚಾರ ಆಗಿದೆ. ಮತ್ತೆ ಕೆಲವು ಅವರಿಂದ ಸಾಕಷ್ಟು ಸಹಾಯ ಪಡೆದಿದ್ದಾರೆ, ಆ ವರ್ಗಕ್ಕೂ ಒಂದು ನೋವಾಗಿದೆ. ಆದ್ರೆ ನನ್ಗೆ ಒಂದು ನನ್ನ ಅನುಭವದ ಮಾತು ಕೇಳೋದಾದ್ರೆ, ಮನುಷ್ಯನಿಗೆ ಮೊದಲು ದುಡ್ಡು ಬೇಕು ಅನ್ನೋದು ಸಹಜವಾಗಿ ಹುಟ್ಟುತ್ತೆ. ದುಡ್ಡು ಜಾಸ್ತಿ ಆದಾಗ ಅಧಿಕಾರ ಬೇಕು ಅನ್ನೋದು ಶುರು ಆಗುತ್ತೆ. ಅಧಿಕಾರ ದುಡ್ಡು ಸೇರ್ದಂಗೆ ಮನುಷ್ಯನಿಗೆ ಪ್ರತಿಷ್ಠೆಗಳು ತಲೆಯಲ್ಲಿ ತುಂಬ್ಕೊಂತ ಹೋಗುತ್ತೆ. ಅದು ಯಾವ ಸ್ಥಿತಿಗೆ ತಂದ್ಬಿಡುತ್ತೆ ಅಂದ್ರೆ, ಒಂದೇ ಒಂದು ಸಣ್ಣ ಕೂದಲಷ್ಟನ್ನು ತಡ್ಕೊಳಕ್ಕಾಗದಂತ ಪರಿಸ್ಥಿತಿ ಬದುಕಕ್ ಶುರು ಆಗ್ಬಿಡ್ತಾರೆ. ಇಲ್ಲಿ ಮಿಸ್ಟರ್ ರಾಯ್ ಅವರು ಅವರ ನಡವಳಿಕೆಯಲ್ಲಿ ಅಂತ ತಪ್ಪೇನು ಮಾಡಿಲ್ಲ, ಮತ್ತೆ ತುಂಬಾ ಜೆಂಟ್ಲ್ ಆಗಿ ಹ್ಯಾಪಿಯಾಗಿ ಸೋಷಿಯಲ್ ಆಕ್ಟಿವಿಟೀಸ್ ಅಲ್ಲೂ ಸೇರ್ಕೊಂಡು ಅವರು ಸಾಧನೆಯನ್ನ ಮಾಡ್ತಾ ಹೋಗ್ತಾ ಇದ್ದಿದ್ದು, ಕಾನ್ಫಿಡೆಂಟ್ ಅಂತ ವರ್ಡ್ ಅವರ ಕಂಪ್ನಿಗೆ ಇತ್ತಲ್ಲ, ಅದು ಬೇರೆಯವ್ರಿಗೂ ತುಂಬಾ ಒಂದು ಪ್ರೊಮೋಟಿವ್ ಮ್ಯಾಟರ್ ಆಗಿತ್ತು. ಇಂಥ ವ್ಯಕ್ತಿಯಲ್ಲೂ ಈ ತರದ ವೀಕ್ನೆಸ್ ಅಥವಾ ಹೆದರಿಕೆನೋ ಯಾಕೆ ಹುಟ್ಟಿತು ಅನ್ನೋದು ಖಂಡಿತ ಅದೊಂದು ದೊಡ್ಡ ರಹಸ್ಯನೇ. ಆದ್ರೂನು 10,000 ಕೋಟಿ ಒಡೆಯ ಇನ್ಕಮ್ ಟ್ಯಾಕ್ಸ್ ಅವರು ಮ್ಯಾಕ್ಸಿಮಮ್ ಮಾಡುವಂತ ಪರಿಸ್ಥಿತಿ ಇರೋದು ಕಾನೂನಲ್ಲಿ. ಅವ್ರು ಗಳಿಸಿದ ಆದಾಯದ ಮೂಲ ಕೊಡ್ಬೇಕು. ಆ ಮೂಲವನ್ನ ಸರ್ಕಾರಕ್ಕೆ ತಿಳಿಸ್ತಲೇ ಇದ್ರೆ ಅದಕ್ಕೆ ಎಷ್ಟು ಇರುತ್ತೋ ಅದಕ್ಕೆ ಫೈನ್ ಹಾಕೋದೈತೆ, ರೆಗ್ಯುಲೈಸ್ ಮಾಡ್ತಾರೆ. ಅದು ಒಂದು. ಯಾವ್ದು ಹಣಕ್ಕೆ ನೀವು ಮೂಲ ತಿಳ್ಸಕ್ಕೆ ಆಗೋದಿಲ್ವೋ ಅದನ್ನ ಸರ್ಕಾರ ತನ್ನ ವಶಕ್ಕೆ ತಗೊಳುತ್ತೆ. ಇದು ಇನ್ನೊಂದು. ಎಷ್ಟೇ ಹೋದ್ರು ಆತನಿಗೆ ಎಷ್ಟು ಉಳಿತಿತ್ತೋ ಅದೇ ಅವರು ಇನ್ನು ಒಂದು 10 ಜನ್ಮಕ್ಕೆ ತಿನ್ನುವಷ್ಟು ಉಳ್ಕೊಂತಿತ್ತು. ಯಾಕೆ ಅವರು ಈ ತರ ತೀರ್ಮಾನಕ್ಕೆ ಹೋದ್ರು ಅನ್ನೋದನ್ನ ಯೋಚನೆ ಮಾಡೋದಾದ್ರೆ, ರಾಜಕೀಯದ್ದು ನೀವ್ ಹೇಳ್ತಾ ಇರೋದು ಒಂದ್ ಆಂಗಲ್ ಇರ್ಬೋದು, ಆದ್ರೂ ಅವ್ರು ಕೊಟ್ಟಿರ್ತಾರೆ ಅನ್ಕೊಳ್ಳಿ, ಕೊಟ್ಟಿದ್ರು ಅದ್ರದ್ದು ಏನ್ ಪ್ರಶ್ನೆ ಆಗೋದಿಲ್ಲ, ಮ್ಯಾಕ್ಸಿಮಮ್ ಫೈನ್ ಆಗುತ್ತೆ. ಆದ್ರೆ ಇವ್ರದ್ದು ಫಾರಿನ್ ಅಲ್ಲೆಲ್ಲ ಆಸ್ತಿಗಳು ಮತ್ತೊಂದೆಲ್ಲ ಆಗಿದೆಯಲ್ಲ, ಇಡಿ ಎಂಟ್ರಿ ಆಗೋದು ಏನಾದ್ರೂ ಭಯ ಬಂದಿದ್ಯಾ ಅಂತ ಒಂದ್ ಪ್ರಶ್ನೆ ಇದೆ. ಇಡಿ ಎಂಟ್ರಿ ಆದ್ರೆ ಸಹಜವಾಗಿ ಅರೆಸ್ಟ್ ಪ್ರೊಸೆಸ್ ಅದೆಲ್ಲ ಇರುತ್ತೆ, IT ಅಲ್ಲಿ ಇರೋದಿಲ್ಲ. ಆ ಭಯ ಏನಾದ್ರೂ ಬಂದಿದ್ಯೇನೋ ಅನ್ನೋದು ಒಂದು ಪ್ರಶ್ನೆ ಇದೆ.